ನಮಸ್ತೆ ಮಾತೃಭೂಮಿ. ತಮಗೆಲ್ಲರಿಗೂ 80ನೇ ಸ್ವತಂತ್ರ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಿತ್ರರೇ, ಸ್ವಚ್ಛಂದವಾಗಿ ನಾವಿವತ್ತು ಅನುಭವಿಸುತ್ತಿರುವಂತಹ ಸ್ವಾತಂತ್ರ್ಯದ ಹಿಂದೆ ನಮ್ಮ ಪೂರ್ವಿಕರ ಬಲಿದಾನಗಳಿದ್ದಾವೆ. ಮಹಾತ್ಮ ಗಾಂಧೀಜಿಯವರ ಚರಕದ ನೂಲಿನ ಶಾಂತಿಯಿಂದ ಹಿಡಿದು ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದರ ಕ್ರಾಂತಿಯವರೆಗೆ ಎಲ್ಲ ಅಂಶಗಳು ಸೇರಿ ನಮ್ಮ ಪೂರ್ವಿಕರ ಲಕ್ಷಾಂತರ ಜನಗಳ ನಿಸ್ವಾರ್ಥ ಸೇವೆ, ತ್ಯಾಗ, ಬಲಿದಾನಗಳ ಪ್ರತೀಕವಾಗಿ ಇವತ್ತಿನ ಸ್ವತಂತ್ರವನ್ನ ನಾವು ಅನುಭವಿಸ್ತಾ ಇದ್ದೇವೆ. ರೋಗ ಅಂತ ಬಂದಾಗ ರೋಗಿಗಳಿಗೆ ಔಷಧಿ ಕೊಡೋದು ವೈದ್ಯರ ಆದ್ಯ ಕರ್ತವ್ಯವೇ ಸರಿ. ಆದರೆ ಕೇವಲ ಇದಿಷ್ಟೇ ವೈದ್ಯರ ಕರ್ತವ್ಯವೇ? ಖಂಡಿತ ಇಲ್ಲ. ಮಾನಸಿಕ ಆರೋಗ್ಯಕ್ಕೆ ಇವತ್ತು ಹೆಚ್ಚಿನ ಮಹತ್ವ ಬರ್ತಾನೆ ಇದೆ. ಹಾಗಾಗಿ ರೋಗಿಗಳಿಗೆ ಮಾನಸಿಕ ಆರೋಗ್ಯದ ಬಗ್ಗೆ ಸರಿಯಾದ ಜ್ಞಾನವನ್ನು ನೀಡೋದು ವೈದ್ಯನ ಆದ್ಯ ಕರ್ತವ್ಯ ಅಂತ ಇಂದಿನ ಆಧುನಿಕ ವಿಜ್ಞಾನ ಹೆಚ್ಚಾಗಿ ಇವತ್ತು ಗುರುತಿಸ್ತಾ ಇದೆ. ಆದರೆ ಇದನ್ನ ಸಾವಿರಾರು ವರ್ಷಗಳ ಹಿಂದೆ ಆಯುರ್ವೇದ ರೋಗಿಯಾದ ಒಬ್ಬ ವ್ಯಕ್ತಿಗೆ ಧೈರ್ಯ, ಆತ್ಮವಿಜ್ಞಾನದ ಕುರಿತು ಒಬ್ಬ ವೈದ್ಯ ತಿಳಿಸಬೇಕು ಮತ್ತು ಅದನ್ನ ಅಭೀತಿ ದಾನ ಅಂತ ಕರೀತಾರೆ. ಒಬ್ಬ ವೈದ್ಯ ಪುಣ್ಯ ಸಂಪಾದನೆ ಮಾಡೋದಕ್ಕಿರೋ ಮಾರ್ಗಗಳಲ್ಲಿ ಅಭೀತಿ ದಾನ ಕೂಡ ಒಂದು ಅಂತ ಹೇಳಿದೆ. ಪ್ರಪಂಚದ ಸಾರ್ವಕಾಲಿಕ ಶ್ರೇಷ್ಠ ಸಾಹಿತ್ಯಗಳು ಅಂತ ನಾವು ನೋಡಿದಾಗ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣ, ವ್ಯಾಸರ ಮಹಾಭಾರತ, ಆಚಾರ್ಯ ಚಾಣಕ್ಯರ ಅರ್ಥಶಾಸ್ತ್ರ, ಶುಕ್ರ ನೀತಿ, ಬೃಹಸ್ಪತಿ ನೀತಿ, ವಿದುರ ನೀತಿ, ಪರಮಾತ್ಮ ಶ್ರೀಕೃಷ್ಣನ ಭಗವದ್ಗೀತೆ, ಈ ಎಷ್ಟೊಂದು ಪುಸ್ತಕಗಳು ನಮ್ಮ ಕಣ್ಣೆದುರುಗಡೆ ಸಿಗುತ್ತೆ. ಈ ಎಲ್ಲ ಪುಸ್ತಕಗಳಿಂದ ನಮ್ಮ ಆಧುನಿಕ ಜೀವನದ ಸಮಸ್ಯೆಗಳಿಗೆ ಉತ್ತರಗಳನ್ನ ಹುಡುಕುವಂತಹ ಪ್ರಯತ್ನವನ್ನ ನಾವು ಮಾಡೋದೇ ಈ ಸೀರೀಸ್ನ ಮುಖ್ಯ ಉದ್ದೇಶ. ಸನಾತನ ಜ್ಞಾನ ಸಮುದ್ರದ ಮುತ್ತುಗಳು ಆಯುರ್ಪಾಂಚಜನ್ಯ ಈ ಸೀರೀಸ್ನ ಇವತ್ತು ಶುರು ಮಾಡ್ತಾ ಇರೋದಕ್ಕೆ ನಮಗೆಲ್ಲರಿಗೂ ತುಂಬಾ ಖುಷಿಯಾಗಿದೆ. ಇಂದಿನ ಆಧುನಿಕ ಸಮಸ್ಯೆಗಳಿಗೆ ಪರಿಹಾರವನ್ನ ಪುರಾತನ ಭಾರತದ ಗ್ರಂಥದ ಜ್ಞಾನಗಳಲ್ಲಿ ನೀವೆಲ್ಲರೂ ಇವತ್ತಿನಿಂದ ಹುಡುಕೋಣ. ಇವತ್ತಿನ ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಮಾರಲ್ ಎಜುಕೇಶನ್, ಲೈಫ್ ಹ್ಯಾಕ್ಸ್, ಸೈಕಾಲಜಿಕಲ್ ಟ್ರಿಕ್ಸ್, ಈ ಎಲ್ಲ ಅಂಶಗಳನ್ನ ಭಾರತೀಯ ಗ್ರಂಥಗಳಿಂದ ಹೆಕ್ಕಿ ನಿಮ್ಮ ಮುಂದೆ ಇಡೋದೇ ಈ ಸೀರೀಸ್ನ ಉದ್ದೇಶ. ಇದನ್ನ ಈ ಒಂದು ಪುಣ್ಯಗಳಿಗೆಯಲ್ಲಿ ಶುರು ಮಾಡ್ತಿರೋದಕ್ಕೆ ನಾವು ತುಂಬಾ ಹೆಮ್ಮೆ ಮತ್ತು ಖುಷಿಯಿಂದ ಇದ್ದೇವೆ. ಸನಾತನ ಜ್ಞಾನ ಸಮುದ್ರದ ಮುತ್ತುಗಳು ಸಂಚಿಕೆಯಲ್ಲಿ ಇವತ್ತು ಮೊದಲನೇ ಎಪಿಸೋಡ್ನಲ್ಲಿ ಒಂದು ರಾಮಾಯಣ, ಒಂದು ಮಹಾಭಾರತದ ವಾಕ್ಯವನ್ನ ನಾವು ಸಾದರಪಡಿಸಲಿಕ್ಕಿದ್ದೇವೆ. ರಾಮಾಯಣದ ವಾಕ್ಯ ಸಂದರ್ಭ: ಯುದ್ಧಕಾಂಡದಲ್ಲಿ ಪ್ರಭು ಶ್ರೀರಾಮಚಂದ್ರ ರಾವಣನ ಮೇಲೆ ವಿಜಯವನ್ನ ಸಾಧಿಸಿದ ನಂತರ ಲಕ್ಷ್ಮಣರು ಒಂದು ಮಾತನ್ನ ಹೇಳ್ತಾರೆ. ಅಣ್ಣ, ಹೇಗಿದ್ರು ಈ ಸ್ವರ್ಣಲಂಕೆಯನ್ನ ಗೆದ್ದಿದ್ದೇವೆ, ತಮ್ಮ ಭರತ ಅಯೋಧ್ಯೆಯನ್ನ ಆಳ್ಕೊಂಡು ಖುಷಿಯಾಗಿರ್ಲಿ, ನಾವು ಹೇಗೂ ಗೆದ್ದಿದ್ದೀವಲ್ಲ, ಇಲ್ಲೇ ಈ ರಾಜ್ಯವನ್ನ ಆಳ್ಕೊಂಡು ಆರಾಮಾಗಿದ್ದು ಬಿಡೋಣ ಅಂತ. ಆಗ ಪ್ರಭು ಶ್ರೀರಾಮಚಂದ್ರ ಹೇಳಿದಂತಹ ಮಾತುಗಳು ಶತಮಾನಗಳಿಗೂ ಕೂಡ ಸ್ಫೂರ್ತಿದಾಯಕ. ಪ್ರಭು ಶ್ರೀರಾಮಚಂದ್ರರು ಅವಾಗ ಏನ್ ಹೇಳ್ತಾರೆ ಗೊತ್ತೇನು? ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಹೆತ್ತ ತಾಯಿ ಹೊತ್ತ ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲಾದದ್ದು. ಸಾವಿರಾರು ವರ್ಷಗಳಿಂದ ತಾಯಿ ಮತ್ತು ತಾಯ್ನಾಡಿಗೆ ಭಾರತೀಯರು ಕೊಡ್ತಿರುವಂತಹ ಸ್ಥಾನವನ್ನ ಈ ವಾಕ್ಯಗಳು ನಮಗೆ ತಿಳಿಸ್ಕೊಡುತ್ತೆ. ಮತ್ತು ಈ ಸಂದರ್ಭದಲ್ಲಿ ಈ ವಾಕ್ಯದ ಮೂಲಕ ನಮ್ಮ ಈ ಸೀರೀಸ್ನ ಶುರು ಮಾಡೋದು ಅತ್ಯಂತ ಮುಖ್ಯ ಅಂತ ನಮಗನ್ನಿಸ್ತು. ಎರಡನೇದು ಮಹಾಭಾರತದ ವಾಕ್ಯ. ಪ್ರಸಂಗ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮಹಾಭಾರತದಲ್ಲಿ ಎಷ್ಟೊಂದು ಜನ ವೀರ ಸೇನಾನಿಗಳಿರ್ತಾರೆ. ಕೌರವರ ಪರವಾಗಿ ಭೀಷ್ಮ ಪಿತಾಮಹರು ಸೇನಾಧಿಪತಿಯಾಗಿ ಯುದ್ಧ ಮುನ್ನಡೆಸ್ತಾ ಇರ್ತಾರೆ. 700 ವರ್ಷ ಸ್ವಾಮಿಯವರಿಗೆ. 700 ವರ್ಷದ ಭೀಷ್ಮ ಪಿತಾಮಹರು 18 ದಿನಗಳ ಯುದ್ಧದಲ್ಲಿ 10 ದಿನ ತಾವೇ ಸೇನಾಧಿಪತಿಯಾಗಿದ್ದಾಗ ಕರ್ಣ ಭೀಷ್ಮ ಪಿತಾಮಹರಿಗೆ ಕೇಳ್ತಾನಂತೆ, ಅಜ್ಜ, ಈ ವಯಸ್ಸಲ್ಲೂ ನೀವು ಯುವಕರಿಗೆ ಅವಕಾಶ ಕೊಡದೆ ನೀವೇ 10 ದಿನ ಸೇನಾಧಿಪತಿ ಆದ್ರೆ ಹೇಗೆ ಅಂತ. ಆಗ ಭೀಷ್ಮ ಪಿತಾಮಹರು ಕರ್ಣನಿಗೆ ಒಂದು ಮಾತನ್ನು ಹೇಳ್ತಾರೆ, ಸೂಳ್ಪಿಡಿಯ ಲಪ್ಪುತು ಕಾರಣ ಮಹಾಜಿರಂಗದೊಳ್ ಕರ್ಣ ಅಂತ. ಅಂದ್ರೆ ರಣರಂಗದಲ್ಲಿ ನಿನ್ನದು ಒಂದು ಸರದಿ ಬರತ್ತೆ ಕರ್ಣ ಅಂತ ಭೀಷ್ಮ ಪಿತಾಮಹರು ಕರ್ಣನಿಗೆ ಹೇಳ್ತಾರಂತೆ. ಈ ಮಾತನ್ನ ಯಾಕೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಭಾರತದಲ್ಲಿ ಆಗಿ ಹೋದ ಎಲ್ಲ ಜನರೇಷನ್ಗಳಿಗಿಂತ ಜೆನ್ಜಿ ಆದ ನಾವು ಬಹಳ ಲಕ್ಕಿ ಮಿತ್ರರೇ. ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದೇಶದ ಚೈತ್ರ ಯಾತ್ರೆ ಅಥವಾ ದೇಶದ ಅಭಿವೃದ್ಧಿಯ ಚೈತ್ರ ಯಾತ್ರೆಯ ಬಗ್ಗೆ ನಾಳೆ ಇತಿಹಾಸ ದಾಖಲಿಸಬೇಕಾದ್ರೆ ನಮ್ಮ ಜನರೇಷನ್ನ ಕುರಿತು ವಿಶೇಷವಾಗಿ ದಾಖಲಿಸುತ್ತೆ. ದೇಶದ ಸ್ವತಂತ್ರ ಗಳಿಸಿದ ಮೇಲೆ 75ನೇ ವರ್ಷದಿಂದ 100 ವರ್ಷದವರೆಗೆ ಈ ದೇಶದ ಯಾತ್ರೆಯನ್ನ ಅಮೃತ ಕಾಲ ಅಂತ ಕರೀತಾರೆ. ಯೋಚನೆ ಮಾಡಿ ನೋಡಿ, ಅಮೃತ ಕಾಲ. ದೇಶದ ಸ್ವಾತಂತ್ರ್ಯಕ್ಕೆ 75 ಆದಾಗ ನಮಗೆಲ್ಲ 20ರಿಂದ 25 ಆಗಿದೆ. ಅಂದ್ರೆ ದೇಶ 75ರಿಂದ 100ಕ್ಕೆ ಹೋಗ್ಬೇಕಾದ್ರೆ ಜಂಜಿಗಳಾದ ನಾವು 25ರಿಂದ 50ಕ್ಕೆ ಹೋಗ್ತೀವಿ. ತಾರುಣ್ಯದ ತುಂಬು ದಿನಗಳನ್ನ ನಾವು ದೇಶದ ಅಮೃತ ಕಾಲದಲ್ಲಿ ಕಳೆಯುವಂತಹ ಒಂದು ಸುಯೋಗವನ್ನ ಪಡೆದುಕೊಂಡಿದ್ದೇವೆ. ನಮ್ಮ ಪೂರ್ವಜರಿಗೆ ದೇಶಕ್ಕೋಸ್ಕರ ಸಾಯುವಂತಹ ಪರಿಸ್ಥಿತಿ ಇತ್ತು. ನಗನಗತ ಯಾವುದೇ ಕಂಪ್ಲೇಂಟ್ ಇಲ್ಲದೆ ಅವರು ಆ ಕೆಲಸನ ಮಾಡಿದ್ರು.
ನಮ್ಮ ಪೂರ್ವಜರಿಗೆ ದೇಶಕ್ಕೋಸ್ಕರ ಸಾಯುವಂತಹ ಪರಿಸ್ಥಿತಿ ಇತ್ತು, ಮತ್ತವರು ನಗನಗತ ಯಾವುದೇ ಕಂಪ್ಲೇಂಟ್ಸ್ ಇಲ್ಲದೆ ಆ ಕೆಲಸವನ್ನ ಮಾಡಿದ್ರು. ಆದರೆ ನಾವೆಷ್ಟು ಲಕ್ಕಿ ನೋಡಿ, ನಮಗೆ ದೇಶಕ್ಕೋಸ್ಕರ ಬದುಕುವಂತಹ ಅವಕಾಶ ಮತ್ತು ಸುಯೋಗ ಸಿಕ್ಕಿದೆ. ಮಿತ್ರರೇ, ನಾವು ಯಾವಾಗಲೂ ಹೇಳುವಂತೆ ಈ ಪುಣ್ಯ ಮಣ್ಣಿನಲ್ಲಿ ಹುಟ್ಟಿದ್ದೀವಿ, ಈ ಮಣ್ಣಿನಲ್ಲೇ ಸಾಯೋಣ, ಸಾಯೋವರೆಗೆ ಈ ಮಣ್ಣಿಗಾಗಿಯೇ ದುಡಿಯೋಣ. ನಮ್ಮ ಬೆವರು, ನಮ್ಮ ರಕ್ತ ನಮ್ಮ ತಾಯಿಗೆ ಮಾತ್ರ ಮೀಸಲಾಗಿರ್ಲಿ ಅಂತ ಹೇಳ್ತಾ, ಮುಂದೆ ಬರುವಂತಹ ತಲೆಮಾರುಗಳು ನೆನಪಿಟ್ಟುಕೊಳ್ಳೋ ರೀತಿಯಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ನಾವು ನಮ್ಮ ಪಾತ್ರವನ್ನ ವಹಿಸ್ತಾ ಮುಂದಿನ ತಲೆಮಾರುಗಳಿಗೆ ಶುದ್ಧ ನೀರು, ಸ್ವಚ್ಛ ಗಾಳಿ ಇರುವಂತಹ ದೇಶವನ್ನ ಕಟ್ಟಿಕೊಡೋಣ, ಬಿಟ್ಟುಕೊಡೋಣ ಅನ್ನೋದನ್ನ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಮಿತ್ರರೇ ಈ ಹೊತ್ತಿನ ವಿಶೇಷ. ಪುರಾತನ ಭಾರತದ ಗ್ರಂಥಗಳಿಂದ ಅತ್ಯಮೂಲ್ಯ ರತ್ನಗಳನ್ನ ಇದೇ ರೀತಿ ನಾವು ಹೆಕ್ಕಿ ತಂದು ಇಂದಿನ ದಿನಮಾನದ ಸಮಸ್ಯೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನವನ್ನ ಈ ಸೀರೀಸ್ನಲ್ಲಿ ಮಾಡೋಣ ಅಂತ ಹೇಳ್ತಾ, ತಮಗೆಲ್ಲರಿಗೂ ಮತ್ತೊಮ್ಮೆ 80ನೇ ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗ್ತಾ ಇರೋಣ ಸನಾತನ ಜ್ಞಾನ ಸಮುದ್ರದ ಮುತ್ತುಗಳ ಜೊತೆ. ನಮಸ್ತೆ, ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.